ആരൊക്കെ ഇത്? ಮಾವ ಮಾವ, ನಾನ್ ಹೇಳಿದ್ನಲ್ಲ, ಇವ್ರೇ ಆ ಹುಡುಗಿರು. ಅಂಕಲ್ ಅಂಕಲ್, ಇವ್ರೇ ಅವ್ರ ಹೆಂಡ್ತಿರು ಅಂತ ಹೇಳ್ಕೊಂಡ್ ಬಂದವ್ರು. ನಮಸ್ಕಾರ ಬದಿ. ನಮಸ್ಕಾರ ದೇವರು. ನಮಸ್ಕಾರ. ನಮಸ್ಕಾರ. ಸರಿ, ತಾವ್ಯಾರು? ನಾನು ದೊಡ್ಡೇಗೌಡ ಅಂತ. ದೊಡ್ಡೇಗೌಡ ಅಂತನಾ? ಸದ್ಯಕ್ಕೆ ಅದೇ ಆಗ್ಬಿಟ್ಟಿದ್ರು ಬುದ್ಧಿ. ಅಂದಂಗೆ ಆ ಕಡೆ ಈ ಕಡೆ ಶ್ರೀದೇವಿ ಭೂದೇವಿ ತರ ನಿಂತಿರು ಈ ಚನ್ನಪಟ್ಟಣದ ಬಣ್ಣದ ಗೊಂಬುಗಳು ಯಾರು? ಇವರಿಬ್ರು ನಮ್ ಬಾವಿ ಸೊಸೆ. ಸರಿ, ತಾವಿಲ್ಲಿಗೆ ಬಂದಿದ್ಯಾಕೆ? ನಮ್ಮವು 2 ಓರಿಕರುಗಳು ತಪ್ಪಿಸ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟವೆ. ಅವ್ರು ಹುಡಿಕೊಂಡ್ ಬಂದಿದ್ದೆ. ಅವರು ತಪ್ಪಿಸ್ಕೊಂಡಿರೋ ಓರಿನ ಹುಡ್ಕೋದು ಹೊಲದಲ್ಲೇ, ಗದ್ದಲ್ಲೇ, ಬಯಲಲ್ಲೇ, ಇಲ್ಲೇನಂತ ಹುಡ್ಕೊಂಡ್ ಬಂದಿದ್ರಪ್ಪ? ನಾನ್ ಓರಿಕರುಗಳು ಅಂತಿದ್ದು ಬೇರೆ ಇನ್ಯಾರನು ಅಲ್ಲ ದೇವ್ರು, ನನ್ 2 ಗಂಡೈಕಳ. ಸರಿ ದೊಡ್ಡೇಗೌಡ್ರೆ, ನಿಮ್ ಮಕ್ಳು ತಪ್ಪಿಸ್ಕೊಂಡಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಅದನ್ ಬಿಟ್ಟು ನಮ್ ತಲೆ ಯಾಕೆ ತಿಂತ ಇದ್ದೀರಾ? ಅಯ್ಯೋ, ತಪ್ಪು ತಿಳ್ಕೊಬೇಡಿಕಂತೆ. ಅವರು ನೀವು ಊರಿಗೆ ಬಾರಿ ದೊಡ್ಡ ಮನ್ಸರು ಅಂತ ಕೇಳಿ ತಿಳ್ಕೊಂಡಿವ್ರಿ. ನಮ್ ಮಕ್ಳ ವಿಷಯ ತಮ್ಗೇನಾದ್ರೂ ಗೊತ್ತದೇನೋ ಅಂತ ಕೇಳಿ ತಿಳ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದೆ. ನಮ್ ಮಕ್ಳ ಚಿಂತೆಲಿ ನಾವ್ 1 ವಾರ ಊಟ ಮಾಡಿಲ್ಲ. ಇದ್ರಲ್ಲಿ ನಿಮ್ ತಲೆ ಹರಟೆ ಬೇರೆ. ಅಯ್ಯ, ಇವ್ರ ಮಕ್ಳು ಕಟ್ಕೊಂಡು ನಮ್ಗೇನೋ, ನಮ್ ಮಕ್ಳು ಹುಡ್ಕೋಣ, ನಡಿಯಪ್ಪಜ್ಜೆ. ಅಯ್ಯೋ, ಪುತ್ರ ಸೋಕ ನಿಮ್ಮನ್ನು ಬಿಟ್ಟಿಲ್ವಾ? ನನ್ಗೆಲ್ಲ ಅರ್ಥ ಆಯ್ತದ ಬುದ್ಧಿ. ನೀವಿಬ್ರು ಹೋಗೋದ್ಕಿಂತ ಮುಂಚೆ ನಾನು ಕುಲ್ಪುತ್ರರ ಚರಿತ್ರೆನ ಒಂದು ಹೇಳ್ಬಿಡ್ತೀನಿ. ಆರಾಮಾಗಿ ಕೂತ್ಕೊಂಡು ಕೇಳ್ಬಿಟ್ಟು ಹೊಟ್ಟೋಗ್ಬಿಡಿ. ಸರಿ ಸರಿ, ಅದೇನ ಬೇಗ ಓದಿರ್ತಿ. ನಾವ್ ಬೇರೆ ಕಳ್ಳನ್ ಮಕ್ಕಳು ಹುಡುಕ್ಬೇಕು. ಬುದ್ಧಿ, ನಮ್ದು ಮೈಸೂರು ಪಕ್ಕದಲ್ಲಿ ಎಡ್ತೋರೆ. ನನ್ಗೆ ಒಳ್ಳೆ ಓರಿಕರಿನಂತವು 2 ಗಂಡು ಮಕ್ಳು. ಇವ್ರಿಬ್ರು ಅಲ್ದೇನೆ ಇನ್ನೊಬ್ಬ ನನ್ ತಂಗಿ ಮಗ ಇದ್ದ, ಸ್ವಾದ್ರಳಿಯ. ಬುದ್ಧಿ, ಆ ನನ್ನ ಮಗನಿಗೆ ಬಾಲ ಒಂದಿರ್ನಿಲ್ಲ. ಅಯೋಗ್ಯ ನನ್ ಮಗನೇ, ಬೇಕು ನನ್ ಮಗನೇ, ದಿಕ್ಕು ದಿವಾಳ ಇಲ್ದಲೇ ಇರುವ ಅನಾಥ. ಏನೋ ನನ್ ತಂಗಿ ಹೊಟ್ಟೆಲ್ ಉಟ್ಬಿಟ್ಟವ್ರೆ, ನನಗ್ ಸ್ವಾದಳಿ ಆಗ್ಬೇಕು, ಬಿಟ್ರೆ ಹಾಳಾಗೋಯ್ತಾನಲ್ಲ ಅಂತ ಕರ್ಕೊಂಬಂದ್ ಮನೇಲಿಟ್ಕೊಂಡ್ರೆ ಆ ಕಮಂಗಿ ನನ್ ಮಕ್ಳ ಜೊತೆ ಸೇರ್ಕೊಂಡು ನೀನ್ ಹಾಳಾಗದಲ್ದಲೆ ಅವ್ರು ಅಯ್ಯ, ನಂದೇನ್ ತಪ್ಪಿಲ್ಲ ಮಾವ. ಬಾ ಅಪ್ಪ ಅಮ್ಮ ಆಟ ಆಡೋಣ ಅಂದ್ರು, ನನಗ್ ಗೊತ್ತಿಲ್ಲ ಅಂದೆ. ಕೋತಿ ನನ್ನ ಮಗನೇ. ಅಯ್ಯ, ಅವ್ರು ನನಗ್ ಬೈದಿದ್ರು. ಬಸ್ ಆಟ ಆಡೋಣ ಅಂದ್ರು, ಹೋಗಿ ಐಡಿಯಾ ಕೊಟ್ಟೆ. ಈ ತರ ಎಗ್ಗ ಮಗ್ಗ ಓದಿಸ್ತಾರೆ ಅಂತ ನನ್ ಕನ್ಸಲು ಅನ್ಕೊಂಡಿರ್ಲಿಲ್ಲ. ಮಕ್ಳು ಬಾಳ ದಣ್ಕ ಬಂದವ್ರೆ, ಉಣ್ಣಕ್ಕಿಗ್ ಬಾರೆ. ಹಂಗೆ ಹಚ್ಚಿನ ಬೆಣ್ಣೆನ ಚೆನ್ನಾಗ್ ಕಾಯಿಸ್ಕೊಂಡ್ಬಿಟ್ಟು ಒಳ್ಳೆ ತುಪ್ಪ ತಗೊಂಬಾರೆ. ಹಂಗೆ ಯಾರು ಒಬ್ಬಟ್ಟು ಅಪ್ಪ ಹೇಳ್ದಂಗ್ ತುಪ್ಪ. ಏನಾಯ್ತಾ? ಫೇಸ್ ಕಟ್ಟೆ ಚೇಂಜ್ ಆಗ್ಬಿಟ್ಟಿದೆ. ಡುಮ್ಮ ಹೋದ್ನ ರಾಸಿ ನನ್ ಮಗನೇ, ನಿನ್ನ ಚರ್ಮ ಸುಲ್ದು ನನ್ ಕಾಲ್ಗೆ ಎಕ್ರ ಮಾಡ್ಕೊಂಡ್ಬಿಡ್ತೀನಿ. ಈ ಊರ ನನ್ ಮರ್ವಾದಿ ತೆಗ್ದಿ ಸಾಲ್ದು ಅಂತ ಪಕ್ದೂರ್ಗ್ ಹೋಗಿದ್ರೇನಪ್ಪ ಚಿರಿದಾಕ್ಸಕ್ಕೆ. ರಂಜಿರಾ, ನೀನು ಚೆಕ್ಕಿಂಗ್ ಇನ್ಸ್ಪೆಕ್ಟ್ರಾ? ಚಂದ್ರನಿ ನನ್ನ ಮಗನೇ, ಇವತ್ತು ನೀನ್ ಬರ್ತಡೇನೇನಪ್ಪ? ಹುಟ್ಟಿಸಿದ ಅಪ್ಪನಿಗೆ ಗೊತ್ತಿಲ್ವಲ್ಲಯ್ಯ ನಿನ್ನ. ಏನ್ರಿ ನೀವು? ಏನೇ ಅಲ್ಲ, ಬೆಳೆದು ನಿಂತು ಮದ್ವೆ ವಯಸ್ಸಿಗೆ ಬಂದಿರೋ ಈ ಮಕ್ಕಳನ್ನ ಯಾಕೆ ಹೀಗ್ ಬೈತಾ ಇದ್ದೀರಾ? ಬೇರೆ ಕೆಲ್ಸ ಇಲ್ವಾ ನಿಮ್ಗೆ? ನೀವು ಬನ್ನಿ ಮಕ್ಳ, ಕೈ ಕಾಲ್ ತೊಡ್ಕೊಡಿ, ಊಟಕ್ಕೆ ಹಾಕ್ತೀನಿ. ಅಮ್ಮ ಅಂದ್ರೆ ಅಮ್ಮ. ಅಯ್ಯೋ, ಏನ್ರಿ ಯಾವಾಗ ನೋಡಿದ್ರು ಒಳ್ಳೆ ಕಪ್ಪೆ ತರ ಒಟ್ಕೊಡ್ತಾನೆ ಇರ್ತಿರಲ್ಲ, ಮಕ್ಳಿಗೆ ಬೇಜಾರಾಗೋದಿಲ್ವಾ? ಅದಕ್ಕೆ ಮೊದಲು ನೀವು ಕೋಪ ಮಾಡ್ಕೊಳ್ಳೋದನ್ನ ಬಿಟ್ಬಿಡಿ. ಆಮೇಲೆ ಏನ್ರಿ, ಆ ಬೆಳಕವಾಡಿ ಮಲ್ಲೇಗೌಡ್ರ ಮನೇಲಿ ಹೆಣ್ಮಕ್ಳಿದಾರ ನೋಡಿದೀರಾ? ತುಂಬಾ ಲಕ್ಷಣವಾಗಿದ್ದಾರೆ. ಅವ್ರನ್ನ ನಮ್ ಮಕ್ಳಿಗೆ ತಂದ್ಕೊಂಡ್ರೆ ಹೇಗೆ ಅಂತ. ಹೌದಲ್ಲಿ, ನನ್ಗಿದು ಹೊಡೆದೇ ಇರ್ಲಿಲ್ಲ. ಈ ನನ್ ಮಕ್ಳಿಗೆ ಸರಿಯಾಗಿ ಮೂಗ್ದರ ಆಗ್ಬೇಕು ಅಂದ್ರೆ ಅದೇ ಸರಿ ಅಂತ. ಎಲ್ಲ ಎಡವಟ್ ಆಗ್ಬಿಟ್ಟಿದೆ. ನಿಮ್ ಮಕ್ಳು ಜಾತಕ ಜೊತೆ ಬೇರೆ ಜಾತಕ ಸೇರ್ಕೊಂಡು ಎಲ್ಲ ಎಡವಟ್ ಆಗ್ಬಿಟ್ಟಿದೆ ಗೌಡ್ರೆ. ಏನೇನೋಡ್ರಿ ನೀವ್ ಹೇಳ್ತಾ ಇರೋದು? ಮದುವೆ ನಡೆದಿದೆ, ಪರವಾಗಿಲ್ಲ. ಯಾವುದೇ ಕಾರಣಕ್ಕೂ ಶೋಭನ ಮಾತ್ರ ನಡಿಕೂಡ್ದು. ಒಂದ್ ಪಕ್ಷ ನಡೆದ್ರೆ, ಒಂದ್ ವೇಳೆ ನಡೀತು ಅಂದ್ಕೊಳ್ಳಿ, ನಿಮಗ್ ತೊಂದ್ರೆ. ಎಲ್ಲಾಗಿಂತ ಹೆಚ್ಚಾಗಿ ನಿಮ್ ಮಕ್ಳಿಗ್ ತೊಂದ್ರೆ. ಅಯ್ಯೋ, ಏನ್ರಿ, ನಮಗೇನಾದ್ರೂ ಪರವಾಗಿಲ್ಲ, ನಮ್ ಮಕ್ಳಿಗ್ ಮಾತ್ರ ಏನು ಆಗ್ಬಾರ್ದು. ಬನ್ರಿ ತಡಿಯೋಣ. ಬರ್ದೇ ಹೋಗಿದ್ರೆ ಏನ್ ಅನಾಹುತ ಆಗ್ತಿತ್ತೋ ಏನೋ. ಜಗ್ಗು, ನೀನು ಫಸ್ಟ್ ಡೇಟ್ ಅಲ್ಲಿ ನಮ್ಮ ಅಮ್ಮನ ತರ ಮಿಮಿಕ್ರಿ ಏನೋ ಮಾಡೋ ಜಾಡ್ ಹೊತ್ಬಿಡ್ತೀನಿ, ಹುಷಾರು. ನಾನಲ್ಲ ರೀ ರವಿ, ಜಾತಕ ಚೇಂಜ್ ಆಗಿ ಟೈಮಿಂಗ್ ಉಲ್ಟಾಗ್ಬಿಟ್ಟಿದೆ. ಬಾಗತ್ತಿಗೆಪ್ಪ ಜಗ್ಗಿ, ಅಮ್ಮನ ವಯಸ್ಸೆ
ಏನಮ್ಮ ತೆಗಿಯೋ ಬಾಗ್ಲು. ಯಾಕಮ್ಮ ಸ್ವಲ್ಪ ಬಾಗ್ಲು ತೆಗಿಪ, ಎಡವಟ್ಟಾಗಿದೆ. ಅದೆಲ್ಲ ಬೆಳಗ್ಗೆ ಮಾತಾಡೋಣಮ್ಮ, ನಾವಿಬ್ರು ಕಷ್ಟ ಸುಖ ಮಾತಾಡ್ತಾ ಇದೀವಿ. ಏನ್ರಿ? ಪ್ರವಾಸ ಟೈಮಿಂಗ್ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ ಕಣೋ, ದುಡುಕ್ಬೇಡ ಕಣೋ. ಅಯ್ಯೋ ನಮ್ಮಪ್ಪನ್ ಬುದ್ಧಿನೇ ಇಲ್ಲ. ಅಪ್ಪ ಏನೋ? ನಾವ್ ಮಲಗಿದ್ದೀವಿ, ಹಾ. ಎದ್ದಿದ್ರೆ ಬಂದ್ ಬಾಗಿಲು ತೆಗಿತಿದ್ವಿ. ಸುಮ್ನೆ ಡಿಸ್ಟರ್ಬ್ ಮಾಡ್ಬಿಡವು. ನೀನ್ ಆತಕ್ಕೆ ಬೆಂಕಿ ಹಾಕ. ಅಪ್ಪನ್ ಮಾತು ಕೇಳ್ತಾರ ನೀನು ಬಗ್ಲ. ಅಯ್ಯೋಯ್ಯೋ ನೋಡಿ ಏನೇ ಮಾಡೋದು, ಎಷ್ಟು ಕೂಗಿದ್ರು ಬಾಗಿಲು ತೆಗಿತಾ ಇಲ್ಲ. ಬನ್ನಿ. ಶುರು ಮಾಡು. ಅಯ್ಯೋ ಮಕ್ಳ, ನಿಮ್ ಮಾವನಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದ್ಯಂತೆ. ಇನ್ನೇನ್ ಸ್ವಲ್ಪ ಹೊತ್ತು ಸತ್ತೋಗ್ಬಿಡ್ತಾರಂತೆ. ಲೇ. ಅಯ್ಯೋ ಅಪ್ಪಂಗೆ. ಅಯ್ಯೋ ಇದೆಲ್ಲ ನಮ್ಮ ಅಪ್ಪನ್ ಕಿತಾಪತಿ ಕಣೆ. ನೀನ್ ಸುಮ್ನೆ ಟೆನ್ಷನ್ ತಗೊಂಡ್ಬಿಡಪ್ಪ. ಅಯ್ಯೋ ಸುಮ್ನೆ ಇರಿ. ಇಂಥ ವಿಷಯದಲ್ಲಿ ಯಾರಾದ್ರೂ ಸುಳ್ಳು ಹೇಳ್ತಾರಾ? ಸುಮ್ನೆ ರೀಲ್ ಬಿಡ್ಬೇಡಮ್ಮ. ಅಯ್ಯೋ ಇರ್ಲಿ. ಹೋಗ್ಬಿಟ್ಟೆ. ಅಯ್ಯೋ ಬೇಗ ಬಾರೋ, ಬಾರ ರವಿ. ಏನಪ್ಪ ನೀನು ಫಸ್ಟ್ ಟೈಮ್ ಲೈಫ್ ಅಲ್ಲಿ ಅವಳಿಗೆ ನಾನು ಅಮ್ಮ ಅಂತ ಲವ್ ಸ್ಟೋರಿ ಹೇಳ್ಕೊಡ್ತಾ ಇದ್ದೆ, ಹಾಳು ಮಾಡ್ಬಿಟ್ಟಲ್ಲ. ನಿನ್ಗೆ ಅರ್ಥ ಆಗಿಲ್ಲ. ಏನಪ್ಪ ನಿಂದು ತೆಗಿನ ಕಾಟಕ್ಕಿಂತ ನಿನ್ ಕಾಟನೇ ಜಾಸ್ತಿ ಆಗೋಯ್ತಲ್ಲ. ಅಯ್ಯೋ ಅದ್ ಏನಾಯ್ತು ಅಂದ್ರೆ ದಿನದ ಭವಿಷ್ಯ. ನಿಮಗೆ ಅನಾಮಿಕರಿಂದ ಬೆದರಿಕೆಯ ದೂರವಾಣಿ ಕರೆ. ಹಲೋ ಹಲೋ, ಯಾರು? ನಾನ್ ಯಾರು ಅಂತ ಗೊತ್ತಾದ್ರೆ ನಿನ್ನ ಬಾಡಿ ಬ್ಲಾಸ್ಟ್ ಆಗತ್ತೆ. ನೀನ್ ಯಾರು ಅಂತ ಬೊಗಳ್ದಲ್ಲೇ ಇದ್ರೆ ಈಗ ನಾನ್ ಫೋನ್ ಕಟ್ ಮಾಡ್ಬೇಕಾಗತ್ತೆ. ನಾನು ಚಾರ್ಲ್ಸ್ ಸೋಮರಾಜ್ಗೆ ಶಿಷ್ಯ ದೌದ್ ಇಬ್ರಾಹಿಂಗೆ. ಓ ನೀನೇನು ರೈಟ್ ಹ್ಯಾಂಡಾ ಇಲ್ಲ ಲೆಫ್ಟ್ ಹ್ಯಾಂಡಾ? ಅವನಿಗೆ ಪ್ರಾಣ ಭಿಕ್ಷೆನ ಕೊಟ್ಟು ಈ ಬಾಂಬೆ ಏರಿಯಾನ ಬಿಟ್ಕೊಟ್ಟವನು. ನನ್ನ ಹೆಸರು ಲೂಸ್ ಮಾಧ. ನೀನ್ ಲೂಸ್ ಮಾದನಾರು ಆಗಿರು, ಮೆಂಟಲ್ ಮಂಜನಾದ್ರೂ ಆಗಿರು, ಈಗ ನನ್ನಿಂದ ಏನಾಗ್ಬೇಕು ಅಂತ ಬೊಗಳು. ನಾನು ನಿಮ್ಮ ಇಬ್ಬರು ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ದೀನಿ. ನಾನು ಹೇಳಿದಷ್ಟು ದುಡ್ಡನ್ನ ನೀನು ತರಲಿಲ್ಲ ಅಂದ್ರೆ ಅವರಿಬ್ಬರನ್ನ ನಾನೇ ನನ್ ಮಕ್ಳಿಗೆ ಮಾಡ್ಬೇಕು ಅಂತ ಇದ್ದಿದ್ ಕೆಲ್ಸನ ನೀನ್ ಮಾಡ್ಬೇಕು ಅಂತ ಇದೆಯಲ್ಲ. ಅಬ್ಬಾ ನನ್ ತಂದೆ ಕಣೋ ನೀನು. ಯೋ ಮನೆ ದೇವ್ರ ಮೇಲೆ ಆಣೆ ಮಾಡಿ ಹೇಳಯ್ಯ, ನೀನೇನೆ ಇವ್ರ ತಂದೆ. ತಾವು ನನ್ನ ಎದುರುಗಡೆ ಬಂದು ತಮ್ಮ ಮುಖಾರವಿಂದವನ್ನು ತೋರಿಸಿದ್ರೆ ಆಗ ನೀಟಾಗಿ ತೋರಿಸ್ತೀನಿ ನಾನು ಯಾರು ಅಂತ. ನಿನಗೆ ಫೈನಲ್ ಆಗಿ ಒಂದ್ ಚಾನ್ಸ್ ಕೊಡ್ತೀನಿ. ನಾನು ಹೇಳ್ದಂಗೆ 15 ಲಕ್ಷನ ತಗೊಂಡು ನಾನು ಹೇಳಿದ ಜಾಗಕ್ಕೆ ಬರ್ಲಿಲ್ಲ, ನಿಮ್ಮ ಇಬ್ಬರು ಮಕ್ಕಳ ಬೂದಿನ ಕೆಂಗೇರಿ ಮೋರಿಯಲ್ಲಿ ಬಿಡ್ಬೇಕಾಗತ್ತೆ. 15 ಪೈಸೆನೂ ಕೊಡಕ್ಕಿಲ್ಲ, ಇಡಬಾರ್ದು. ಅಂದಾಗ ಅಪ್ಪ ನಿನ್ ಮಾತ್ ಕೇಳಿ ಗಳಗಳ ಅಂತ ಹತ್ತಿರ್ಬೇಕಲ್ಲ. ಫೈನಲ್ ರಿಸಲ್ಟ್ ಏನು? ನೀವಿಬ್ರು ಯಾವುದಕ್ಕೂ ಪ್ರಯೋಜನ ಇಲ್ವಂತೆ, 15 ನಯಾ ಪೈಸಕ್ಕೂ ಉಪಯೋಗ ಇಲ್ಲ ಅಂತ ಮುಖ ಹೊರ್ಸ್ಕೊಳ್ಳಿ. ಈಗೇನ್ ಮಾಡೋದು ಮಾಮ್ಸ್? ಏನ್ ಮಾಡೋಣ? ಅಯ್ಯೋ ನಿಮ್ಗಳ ಮುಖ ನೋಡ್ತಾ ಇದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ಡೋಂಟ್ ವರಿ, ನಿಮಗೆ ಇನ್ನೊಂದು ಎಕ್ಸ್ಟ್ರಾಡಿನರಿ ಐಡಿಯಾ ಕೊಟ್ಬಿಡ್ತೀನಿ. ಅಲ್ಲಾಳಿ ಅಂದ್ರೆ ಬೀಗ್ರು ರಾತ್ರಿ ಎಲ್ಲ ಚೆನ್ನಾಗೇ ಇದ್ರಲ್ಲ. ಇದ್ರು ಇಲ್ಲಕ್ಕ ಹೊಡೆಯೋದು, ಹಾರ್ಟ್ ಅಟ್ಯಾಕ್ ಆಗೋದು, ಹೇಳಿ ಕೇಳಿ ಬರುತ್ತೆ, ಆಗ್ಬಿಟ್ಟಿದೆ. ಅಪ್ಪ ದುಡ್ಡೆಲ್ಲ ಬ್ಯಾಂಕ್ ಅಲ್ಲಿ ಇಟ್ಟಿದ್ದಾರೆ, ಚೆಕ್ ಬೇರೆ ಸೈನ್ ಮಾಡಿಲ್ಲ, ಮಾಡೋ ಪರಿಸ್ಥಿತಿಯಲ್ಲೂ ಇಲ್ಲ. ಆಚೆ ಕೇಳಿದ್ರೆ ಮರ್ಯಾದೆ ಇರಲ್ಲ ಅಂತ ನಿಮ್ ಹತ್ರ ಬಂದ್ವಿ. ಈಗ ನಿಮ್ ಮಾವನ್ ಥಿಂಕಿಂಗ್ ನೋಡಿದ್ರೆ ನಮ್ ಪ್ಲಾನ್ ಎಲ್ಲ ಸಾಗಂಗಿದೆ. ಆಯ್ತು, ಒಂದ್ ನಿಮಿಷ ರೀ ಬರ್ತೀನಿ. ಅಣ್ಣ ಅದು ತಗೊಳ್ಳಿ, ಈ ಹಣ ತಗೊಂಡೋಗಿ ಬೇಗ ಆಸ್ಪತ್ರೆ ಕಟ್ಬಿಡಿ. ಬೀಗರು ಗುಣ ಆಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ. ನೀವು ನಮ್ ಮಾವ ಅಲ್ಲ. ಟೈಮ್ ಆಯ್ತು, ಬರೋ ಬರ್ತೀವಿ ಮಾವ. ಬರ್ತೀವಿ. ಅಲ್ಲಣ್ಣ ಅವ್ರು ಕೇಳಿದ ತಕ್ಷಣ ದುಡ್ಡು ತಂದು ಕೊಟ್ಬಿಡದ, ಸ್ವಲ್ಪ ಹಿಂದೆ ಮುಂದೆ ಎತ್ತಿ ಮಾಡುತ್ತಾನೆ. ಅಲ್ಲ ಕಣೋ, ಇಂತ ಸಮಯದಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡಕ್ಕಾಗತ್ತಾ? ದಡ್ಡಂತಂದು ಒಳ್ಳೆ ಪ್ರೀತಿ ಮಾಸ್ಟರ್ ಇವನು. ನಾನ್ ದಡ್ಡನ 50,000 ಕೊಟ್ಟನು, ಇವನ್ ದಡ್ಡ ಕೊಟ್ಟನ್ ಕೋಡಂಗೆ ಇಸ್ಕೊಂಡನು. ಹಲೋ ಬೀಗ್ರೆ, ನಮ್ಮ 3 ಹೋರಿಕರ್ಗಳು ತಪ್ಪಿಸ್ಕೊಂಡ್ಬಿಟ್ಟು ಅಡ್ದಿ ಮೇಯಕ್ ಬಂದವೇನೋ ನಿಮ್ ಮನೆ ಕಡಿಕೆ ಅಂತ ಫೋನ್ ಮಾಡ್ದೆ. ಬೀಗ್ರೆ ನಿಮ್ಗೇನು ಆಗಿಲ್ವಾ? ಯಾಕೆ ನಾನ್ ನೆಗದ್ ಬಿದ್ದೋಗ್ಬಿಟ್ಟು ಹೊಗೆ ಹಾಕಿಸ್ಕೊಂಡ್ಬಿಟ್ಟಿದೀನಿ ಅಂತ ಯಾವ್ದಾದ್ರು ಪೇಪರ್ಗೆ ಹಾಕಿದ್ರ? ಅಲ್ಲ ನಿಮ್ಗೇನೋ ಲಕ್ವ ಹೊಡಿತು, ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ನಿಮ್ ಮಕ್ಳು ಬಂದ ನನ್ನ ಹತ್ರ 50,000 ರೂಪಾಯಿ ತಗೊಳೋದ್ರಲ್ಲ. ಹೌದಾ? ಬೀಗ್ರೆ, ನಿಮ್ಮೊಬ್ಬರನ್ ಬಿಟ್ಟು ಅವ್ರ ಏನ್ ಕಂಡಿದ್ದೆ, ನಿಮ್ಗೂ ಮಡಗ್ಬಿಟ್ರ? ಅಯ್ಯೋ ದುಡ್ಡು ಬರುತ್ತೆ ಹೋಗುತ್ತೆ ಬಿಡಿ, ಮೊದ್ಲು ನಿಮ್ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಆರೋಗ್ಯ ಚೆನ್ನಾಗದ? ನಾನ್ ಚೆನ್ನಾಗಿದ್ದೀನಿ. ಆಯ್ತಾಯ್ತಾಯ್ತು. ದುಡ್ಡು ನಮ್ ಬೀಗರ್ ತಾವ್ ಪೀಕ್ಕೊಂಡು ಎಲ್ಲೋಗಿರ್ಬೇಕು ಈ ನನ್ನ ಮಕ್ಕಳು. ಅಯ್ಯೋ ದೇವ್ರೆ, ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದಪ್ಪ? ನನ್ ಹೊಟ್ಟೆಲಿ ಇಂತ ಚೋರ್ ನನ್ ಮಕ್ಳು ಕೊಟ್ಬಿಟ್ಟಲ್ಲ.
ಬದ್ಮಾಸ್ ನನ್ ಮಕ್ಳ. ನಮ್ಮ ಅಪ್ಪನ್ಗೆ ಲಕ್ವ ಹೊಡೆದ್ಬಿಟ್ಟದೆ, ನಮ್ಮ ಅಪ್ಪನ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟದೆ, ಅವ್ನ ಹಾಸಿಗೆ ಮೇಲೆ ಹಿಂಗ್ ಮಲಿಕೊಂಡ್ಬಿಟ್ಟವನಿ ಅಂತ ದುಡ್ಡು ಇಸ್ಕೊಂಡು ಹೋಗಿ ಈ ನನ್ ಮಕ್ಳು ಏನ್ ಮಾಡೋರೆ ಗೊತ್ತೇನೆ? ಇವ್ರಿದಾರಲ್ಲ ತಮ್ಮ ಹಿರಿಯ ಸುಪುತ್ರರು ಕ್ರೇಜಿ ಸ್ಟಾರ್, ಕೈಯಲ್ಲಿ ನೋಟಿನ ಬಂಡ್ಲಿಟ್ಕೊಂಡ್ಬಿಟ್ಟು ಪಟ್ 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 ಅಂತ ಹೊಡಿತಾ ಇದ್ರು. ಯಾಕೆ ಅಂತ್ಯ? ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿದ್ ದುಡ್ಡಲ್ಲ ನೋಡು ಅಜ್ಜ ಹೊಡಿತಾ ಇದ್ರು. ಓ ತಮ್ಮ ಕಿರಿಯ ಪುತ್ರರು ಕಿರಿಚಿದ್ರು ಪ್ರೀತಿ ಅಂತೆಲ್ಲ. ಈ ನನ್ ಮಗ ಏನ್ ಮಾಡ್ತಾ ಇದ್ದ ಗೊತ್ತಾ? ಅವ್ಳು ಸೊಂಟ ಹಿಡ್ಕೊಂಡು ಹಿಂಗೆ ಹಿಂಗೆ ನೂಲಿತಾ ಇದ್ದ ಗೊತ್ತಾ? ನಾವಿನ್ನು ಗುಂಡ್ಕಲ್ಲಿದ್ದಂಗ್ ಇದ್ದಾಗ್ಲೇ ನೀವ್ ಈ ಕಳ್ಳಾಟ ಆಡೋರು, ನಾವಿಬ್ರು ಮಲಗಿದ್ದಾಗ ನಮ್ ತಲೆ ಮೇಲೆ ಚಪ್ಪಡಿ ಎತ್ತಾಕಲ್ಲ ಅಂತ ಏನು ಗ್ಯಾರಂಟಿ? ಏನ್ ಹರ್ಕತನ ಹೇಳ್ತಾ ಇದೀನಿ, ನಿಂತ್ಕೊಂಡ್ ಕೇಳಿಸ್ಕೊಳಕ್ಕೆ. ಹೋಯ್ತಾ ಇರೋ, ಮನೆ ಬಿಟ್ಟು ಹೋಯ್ತಾ ಇರ್ಬೇಕು. ಏನೇ ಹೋಗ್ಲಿ ಬಿಡಿ ಅಂದ್ರೆ ಮಕ್ಳು ಏನೋ ತಿಳಿದೆ ತಪ್ಪು ಮಾಡಿದ್ದಾರೆ. ಕ್ಷಮಿಸ್ಬಿಡು ಅಂತ್ಯಾ? ಕಾಗದ ಮಕದ ಮೇಲೆ ಕೂತ್ಬಿಟ್ಟೆ ಅಂದ್ರೆ ರಾವಣೇಶ್ವರನ್ ತರ 10 ಮಕ ಆಗ್ಬಿಡ್ಬೇಕು ಉತ್ಸಾರು. ಇನ್ನೊಂದ್ಕಿತ ನೀನೇನಾರ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ನೀನು ಮನೆ ಬಿಟ್ಟು ಹೋಗ್ಬೇಕಾಯ್ತದೆ ಉತ್ಸಾರು. ಏನ್ ಹರ್ಕದೆ ಕೇಳ್ತಾ ಇದ್ಯಾ? ಅತ್ತೆ ಬೇಕೆ? ಅದು ಅತ್ತೆ ಬೇಕೆ? ಅಪ್ಪ ನಾನು ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ನೀನು ಈ ಆಸ್ತಿನೆಲ್ಲ ಏನ್ ಮಾಡ್ತೀಯಾ? ನಾನು ತಲೆ ಮೇಲೆ ಹೊತ್ಕೊಂಡು ನರ್ಕಕ್ಕೆ ಹೋಯ್ತೀನಿ, ನರ್ಕಕ್ಕೆ. ಓ ಇತ್ತೀಚೆಗೆ ಕೆಲವ್ರು ಹಂಗೂ ಮಾಡ್ತಾರಾ? ಇದ್ರು ಇರ್ಬೋದು ಅಪ್ಪಾಜಿ, ಆದ್ರೂ ನಾನು ಪೇಷನ್ಸ್ ಇಂದ ಕಾಯ್ತೀನಪ್ಪ. ಅಪ್ಪ ಕುಲಪುತ್ರ, ನೀವು ಕಾಯೋದೂ ಬೇಡಿ, ನಾನ್ ಸಾಯೋದೂ ಬೇಡಿ. ಕಿಮಕ್ ಕಮಕ್ ಅಂದಂಗೆ ಮರ್ಯಾದಿಂದ ಕಳಿಸ್ಕೊಳ್ಳಿ. ಅಲ್ಲ ಹೋಗ್ಬೋದು, ಇದಕ್ಕಿದಂಗೆ ಹೋಗು ಅಂದ್ಬಿಟ್ರೆ ಹೆಂಗಪ್ಪ? ನಮ್ಮ ಹತ್ರ ಇರೋ ಬರೋ ಕಾಸೆಲ್ಲ ಬರೀ ಕಿತ್ಕೊಂಡ್ಬಿಟ್ಟಿದ್ಯಾ? ಬುದ್ಧಿ ಓಡಿಸ್ರಿ. ಬದುಕಕ್ಕೆ ಬುದ್ಧಿ ಶಕ್ತಿ ಬೇಕೇ ಹೊರ್ತು ಅಪ್ಪ ದುಡ್ದಿಟ್ಟಿರೋ ಬಂಡವಾಳ ಅಲ್ಲ. ನೋಡ್ರ, ನಿಮ್ಗೆ 6 ತಿಂಗಳು ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀವಿಬ್ರು ಒಬ್ಬ ಕೋಟ್ಯಾಧೀಶ್ವರನ ಮಗ ಅನ್ನೋದನ್ನ ಮರ್ತು ಯಾರ ಮನೇಲಿ ಸಗಡಿ ಬಾಚ್ತಿರೋ ತಿಪ್ಪೆ ಎತ್ತಿರೋ ಅದ್ ನನ್ಗೆ ಗೊತ್ತಿಲ್ಲ. 5 ಲಕ್ಷ ರೂಪಾಯಿ ದುಡ್ಕೊಂಬಂದ್ರೆ ಈ ಮನೆ ಒಳಿಕೆ ರಾಜಮರ್ವಾದಿಯಿಂದ ಬರ್ಮಾಡ್ಕಂತೀನಿ. ಅಪ್ಪಿ ತಪ್ಪಿ ಏನಾದ್ರೂ ದುಡ್ಕೊಂಡ್ ಬರ್ಲಿಲ್ವೋ, ಈ ಮನೆ ಇರೋ ಕಡಿಕೆ ಏನಾದ್ರು ತಲೆ ಹಾಕೊಂಡ್ ಮನಿ ಕಂಡ್ರಿ ನಿಮ್ಮಿಬ್ಬರು ಮರಳು ಮಾಡ್ಬಿಟ್ಟು ಇರೋ ಬರೋ ಆಸ್ತಿನೆಲ್ಲವ ದೊಡ್ಡಪ್ಪನ ಛತ್ರಕ್ಕೆ ಬರ್ದು ಬಿಡ್ತೀಯ? ನನ್ಗೇನ್ ಗಾಚಾರವೆಲ್ಲ ಮಾರ್ಬಿಡ್ತೀನಿ. ಆಮೇಕಿಂದವ ರಾಮೇಶ್ವರ್ಗೆ ಹೋಗೋ ಪ್ರೋಗ್ರಾಮ್ ಇದೆಯಾ? ಅದ್ ನಮ್ಮ ಅಪ್ಪನ ಕಾಲದಲ್ಲಿ. ಈಗ ಲಂಡನ್ಗೋ ಪ್ಯಾರಿಸ್ಗೋ ಬ್ಯಾಂಕಾಕೋ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ. ಹೇಳದ್ನಲ್ಲ, 6 ತಿಂಗಳೊಳಗೆ ಶಿವಾಯಿ ದುಡ್ಕೊಂಬಂದ್ರೆ ವೆಲ್ಕಮ್, ಇಲ್ದಿದ್ರೆ ಗೇಟ್ ಪಾಸು. ಅಲ್ಲ ಹೋಗ್ಬೋದು, ಸ್ವಲ್ಪ ಟೋಕನ್ ಪ್ರಾಬ್ಲಮ್. ಏನಾದ್ರು ಮನ್ಸು ಬದಲಾಯಿಸ್ಕೊಂತ ಜನ್ಮ ಕೊಡ್ತೇವ್ರೆ. ಹೋಯ್ತಾ ಇರ್ಬೇಕು.